ಇದೀಗ ಕರ್ನಾಟಕ ಸುದ್ದಿಯಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೆಲ್ಲ ಪ್ರಮುಖ ಸುದ್ದಿ ಇದೆ ಅಂತ ಹೇಳೋದಕ್ಕೆ ನಮ್ಮ 4 ಜನ ರಿಪೋರ್ಟರ್ಸ್ ಕ್ವಿಕ್ ಆಗಿ ಲೈವ್ ನಲ್ಲಿ ಜಾಯಿನ್ ಆಗ್ತಾರೆ. ಆ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಫಸ್ಟ್ ನಾವು ಸೀದಾ ಬೆಂಗಳೂರಿನಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಮುನಿರಾಜು ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಕೇಸಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ. ಹೈಲೈಟ್ಸ್ ಏನಿದೆ ಮುನಿ? ಶರ್ಮಿತಾ, ಏನು ಶಾಸಕ ಮುನಿರತ್ನ ವಿರುದ್ಧ ಒಂದು ಅತ್ಯಾಚಾರ ಆರೋಪ ಕೇಸ್ ದಾಖಲಾಗಿತ್ತು. ಈ ಒಂದು ಕೇಸ್ ಸಂಬಂಧಪಟ್ಟಂತೆ ಈಗ ಸಿಐಡಿಯ ಎಸ್ಐಟಿ ಅಧಿಕಾರಿಗಳೊಂದು ಚಾರ್ಜ್ ಶೀಟ್ ಅನ್ನ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಏನು ಸುಮಾರು 2481 ಪುಟಗಳ ಈ ಒಂದು ಚಾರ್ಜ್ ಶೀಟ್ ನಲ್ಲಿ 850 ದಾಖಲೆಗಳನ್ನು ಕೂಡ ಒಳಗೊಂಡಿರುತ್ತದೆ. ಅದರಲ್ಲಿ ಏನು ಸುಮಾರು 146 ಪ್ರಮುಖ ಸಾಕ್ಷಿಗಳ ಒಂದು ಹೇಳಿಕೆ ದಾಖಲಾಗಿದೆ. 8 ಸಾಕ್ಷಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿರುತ್ತದೆ. ಏನು ಸೆಪ್ಟೆಂಬರ್ 18ನೇ ತಾರೀಕು ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ಒಬ್ಬರು ಶಾಸಕ ಮುನಿರತ್ನ ವಿರುದ್ಧ ಒಂದು ಅತ್ಯಾಚಾರ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ರು. ಈ ಸಂಬಂಧಪಟ್ಟಂತೆ ಸರ್ಕಾರ ಎಸ್ಐಟಿ ತನಿಖೆಯನ್ನು ಮಾಡಿ ಅವರ ವಿರುದ್ಧ ಒಂದು ಏನು ತನಿಖೆಯನ್ನು ಕೂಡ ಮಾಡಿದ್ರು. ಈಗ ಈ ಒಂದು ಪ್ರಕರಣಕ್ಕೆ ತನಿಖೆ ಸಂಪೂರ್ಣವಾಗಿದ್ದು ಈಗ ಶಾಸಕ ಮುನಿರತ್ನ ವಿರುದ್ಧ ಆರೋಪಗಳು ಸಾಬೀತಾಗಿದೆ ಅಂತ ಹೇಳಿ ಈಗ ಜನಪ್ರತಿನಿಧಿಗಳ ಒಂದು ವಿಶೇಷ ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಈಗ ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ಶಾಸಕ ಮುನಿರತ್ನ ಮತ್ತೆ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಮತ್ತೆ 4 ಪ್ರಮುಖ ಆರೋಪಿಗಳ ವಿರುದ್ಧ ಈಗ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ಮುನಿ ಸೀದಾ ಕಲಬುರಗಿ ಕಡೆ ಹೋಗೋಣ. ಕಲಬುರಗಿಯಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆತ್ ನೋಟ್ ಅಲ್ಲಿ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಸೊ ಇದಕ್ಕೆ ಅರುಣ್, ಕಲಬುರಗಿಯಲ್ಲಿ ಹಿಂದೂ ನಾಯಕರು ಪ್ರತಿಭಟನೆ ಮಾಡಿ ಏನೆಲ್ಲ ಆರೋಪ ಮಾಡಿದ್ದಾರೆ, ಯಾವ ತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ? ಹೌದು ಶರ್ಮಿತ, ಏನಂತಂದ್ರೆ ಗುತ್ತಿಗೆದಾರ ಸಚಿನ್ ಪಾಂಚಾಳನ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಡೆತ್ ನೋಟ್ ಅನ್ನ ಬರೆದ್ರು. ಆ ಡೆತ್ ನೋಟ್ ನಲ್ಲಿ ಹಿಂದೂ ನಾಯಕರನ್ನ ಕೊಲೆ ಮಾಡಲಿಕ್ಕೆ ಸುಪಾರಿ ನೀಡಿದ್ರು ಹಿನ್ನೆಲೆಯಲ್ಲಿ 4 ಜನ ಬಿಜೆಪಿ ನಾಯಕರಂದ್ರೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡ್, ಕಲಬುರಗಿ ನಗರಾಧ್ಯಕ್ಷ ಚಂದು ಪಾಟೀಲ್ ಮತ್ತೆ ಚಿತ್ತಾಪುರ ಮತಕ್ಷೇತ್ರದ ಏನು ಬಿಜೆಪಿ ಅಭ್ಯರ್ಥಿ ಆಗಿದ್ದಂತ ಮಣಿಕಂಠ ರಾಠೋಡ್ ಮತ್ತೆ ಸಿದ್ಧಲಿಂಗ ಸ್ವಾಮೀಜಿ ಅಂದ್ರೆ ಆಂದೋಲನ ಶ್ರೀಗಳ 4 ಜನ ಹೆಸರನ್ನ ಆ ಡೆತ್ ನೋಟ್ ಬರ್ದಿರುವಂತದ್ದು. ಆ ಡೆತ್ ನೋಟ್ ನಲ್ಲಿ ಹೆಸರನ್ನ ಬರ್ತಿದ್ರು. ಹಾಗಾಗಿ ನಮಗೆ ಏನು ಕೊಲೆ ಸಂಚನ್ನು ರೂಪಿಸಲಾಗಿದೆ. ಹಾಗಾಗಿ ನಮಗೆ ರಕ್ಷಣೆ ಕೊಡಿ, ಯಾರು ಕೊಲೆ ಸಂಚನ್ನು ರೂಪಿಸಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಈ ಬಿಜೆಪಿ ನಾಯಕರು ಕಲಬುರಗಿಯ ಒಂದು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ಹೋಗಿದ್ರು. ಆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ಹೋದ ದೂರನ್ನ ದಾಖಲಿಸಕ್ಕೆ ಹೋದಂತ ಸಂದರ್ಭದಲ್ಲಿ ದೂರನ್ನ ದಾಖಲು ಮಾಡಿಕೊಳ್ಳದೆ ಇನ್ಸ್ಪೆಕ್ಟರ್ ಮತ್ತೆ ಶಾಸಕರ ಮಧ್ಯೆ ಮಾತಿನ ಚಕಮಕಿ ನಡೆದಿತ್ತು. ಯಾಕಂದ್ರೆ ನಮಗೆ ಕೊಲೆ ಬೆದರಿಕಿದೆ, ಹಾಗಾಗಿ ನಮಗೆ ರಕ್ಷಣೆ ಕೊಡಿ, ನಮಗೆ ನಮ್ಮ ದೂರನ್ನು ಸ್ವೀಕರಿಸಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಕೂಡ 2-3 ಗಂಟೆಗಳ ಕಾಲ ಅವರಿಗೆ ಎಫ್ಐಆರ್ ಮಾಡದೆ ಸತಾಯಿಸಿದ್ರು. ಹಾಗಾಗಿ ಬಿಜೆಪಿ ನಾಯಕರು ಸ್ಟೇಷನ್ ನಲ್ಲಿ ಪ್ರತಿಭಟನೆ ಮಾಡಿದ್ರು. ಇಂದು ಕೂಡ ಏನಂತಂದ್ರೆ ಬೃಹತ್ ಪ್ರಮಾಣದಲ್ಲಿ ಕಲಬುರಗಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪ್ರತಿಭಟನೆ ಸುಮಾರು 500ರಿಂದ 1000 ಜನ ಕಾರ್ಯಕರ್ತನ ಸೇರ್ತಿರೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ತಮ್ಮದೇ ಆದಂತ ಒಂದು ಅಧಿಕಾರ ದುರುಪಯೋಗ ಮಾಡ್ತಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕನ್ನೋದು ಬಿಜೆಪಿ ನಾಯಕರ ಆಗ್ರಹವಾಗಿರುವಂತದ್ದು. ಅರುಣ್, ಸೀದಾ ವಿಜಯಪುರ ಕಡೆ ಹೋಗೋಣ. ಗುರುರಾಜ್, ಈಗ ಅಂಬೇಡ್ಕರ್ಗೆ ಅಮಿತ್ ಶಾ ಅಪಮಾನ ಮಾಡಿದಂತ ಪ್ರಕರಣ ಸಂಬಂಧ ವಿಜಯಪುರ ಬಂದ್ ಇವತ್ತು ಇದೆಯಾ ಇಲ್ವಾ, ಹೆಂಗಿದೆ ರೆಸ್ಪಾನ್ಸ್? ಶರ್ಮಿತಾ, ಇವತ್ತು ವಿಜಯಪುರ ಜಿಲ್ಲಾದ್ಯಂತ ಬಂದ್ಗೆ ದಲಿತ ಸಂಘಟನೆಗಳು ಕರೆಯನ್ನು ನೀಡಿರುವಂತದ್ದು. ಕಳೆದ 2 ದಿನಗಳಿಂದಾನೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿಜಯಪುರ ಬಗ್ಗೆ ಹಲವು ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ವು. ಆದ್ರೆ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆಯಲ್ಲಿ ಕೆಲವು ಸಂಘಟನೆಗಳು ಇವತ್ತಿನ ಬಂದನ್ನ 30ನೇ ತಾರೀಕು ಮುಂದೂಡಿದ್ರು. ಆದ್ರೆ ಕೆಲವು ದಲಿತ ಸಂಘಟನೆಗಳು 30ನೇ ತಾರೀಕು ನಾವು ಮಾಡೋದಿಲ್ಲ, ಇವತ್ತೇ ಬಂದ್ ಮಾಡ್ತೀವಿ ಅಂತ ಹೇಳಿ ಕರೆ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಬಂದ್ ಆಚರಣೆ ಮಾಡಲಾಗ್ತಾ ಇದೆ. ಆದ್ರೆ 2 ದಿನ ಬಂದ್ಗೆ ಕರೆ ಕೊಟ್ಟಿರೋದ್ರಿಂದಾಗಿ ಬಹಳಷ್ಟು ಸಮಸ್ಯೆ ಆಗಿ ಜನರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ನಾಡಿದ್ದು ಮಾಡ್ಬೇಕಾ ಅಥವಾ ಇವತ್ತೇ ಮಾಡ್ಬೇಕಂತ ಕನ್ಫ್ಯೂಷನ್ ಆಗ್ತಾ ಇರೋದು. ಸದ್ಯದ ಮಟ್ಟಿಗೆ ವಿಜಯಪುರದಲ್ಲಿ ಬಂದ್ ನೀರಸ ಪ್ರತಿಕ್ರಿಯೆ ಇದೆ. ಎಂದಿನಂತೆ ಆಟೋ ಸಂಚಾರ, ವಾಹನ ಸಂಚಾರ ಇರುವಂತದ್ದು. ಕೆಲವು ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದೆ. ಆದ್ರೆ ಬಂದ್ ಸದ್ಯದ ಮಟ್ಟಿಗೆ ವಿಜಯಪುರದಲ್ಲಿ ನೀರಸವಾಗಿರುವಂತದ್ದು. ಸೋಮವಾರ ಮತ್ತೆ ಬಂದ್ ಇರೋದ್ರಿಂದ ಅವತ್ತು ಯಾವ ರೀತಿ ಆಗ್ತದೆ ಅಂತ ಹೇಳಿ ಕಾನೂನು ಶರ್ಮಿತಾ. ಫೈನ್ ಗುರುರಾಜ್, ಸೀದಾ ಮಡಿಕೇರಿಗೆ ಹೋಗೋಣ, ಕೊಡಗು ಕಡೆಗೆ. ಕಾರಣ ಹೊಸ ವರ್ಷ ಅಂತ ಬಂದಾಗ ಹೋಮ್ ಸ್ಟೇ ರೆಸಾರ್ಟ್ ಎಲ್ಲ ಫುಲ್ ಬುಕಿಂಗ್ ಆಗ್ತಾ ಇದೆಯಂತೆ. ಪ್ರೇಮ್ ಕುಮಾರ್, ಹೊಸ ವರ್ಷಕ್ಕೆ ಅಲ್ಲಿ ಸೆಲೆಬ್ರೇಷನ್ಗೆ ಬುಕಿಂಗ್ ಎಲ್ಲ ಹೆಂಗ್ ಜೋರಾಗಿ ನಡೀತಾ ಇದೆ? ಹೌದು ಶರ್ಮಿತಾ, ಏನು ಕೊಡಗು ಜಿಲ್ಲೆ ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವಂತಹ ಕೊಡಗು ಜಿಲ್ಲೆಯಲ್ಲಿ ಹೊಸ ವರ್ಷಾಚರಣೆಗೆ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಹೋಮ್ ಸ್ಟೇ ರೆಸಾರ್ಟ್ ಮತ್ತು ಹೋಟೆಲ್ಗಳೆಲ್ಲವೂ ಕೂಡ 80% ಅಷ್ಟು ಕೂಡ ಈಗಾಗಲೇ ಬುಕ್ ಆಗಿರುವಂತದ್ದು. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಕೂಡ ಪ್ರವಾಸಿಗರ ದಂಡೆ ಬರುವಂತ ನಿಟ್ಟಿನಲ್ಲಿ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಜೊತೆಗೆ 2024ರ ಕೊನೆ ದಿನವನ್ನ ಕಳೆಯೋದಕ್ಕೆ 2025ರ ಮೊದಲ ದಿನವನ್ನ ಬರ್ಮಾಡ್ಕೊಳ್ಳೋದಕ್ಕೆ ಪ್ರವಾಸಿಗರ ದಂಡೆ ಕೊಡಗು ಜಿಲ್ಲೆಗೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಕೂಡ ಕೊಡಗು ಜಿಲ್ಲೆ ನಡೀತಾ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಸಂಪೂರ್ಣ ನಿಗದಿ ಸಮಯ ಮತ್ತೆ ಎಷ್ಟು ಜನ ಸೇರ್ತಾರೆ, ಎಲ್ಲಿಂದ ಬರ್ತಾರೆ ಎಂಬುದನ್ನು ಕೂಡ ಸಂಪೂರ್ಣ ಮಾಹಿತಿಯನ್ನು ಪಡೆದು ಕಾರ್ಯಕ್ರಮಗಳಲ್ಲಿ ಮಾದಕ ವಸ್ತುಗಳ ಒಂದು ಸೇವನೆಗೆ ನಿರ್ಬಂಧವನ್ನ ಏರಿ ಕಾರ್ಯಕ್ರಮಗಳಿಗೆ ಒಂದು ಅನುಮತಿಯನ್ನು ನೀಡುವುದರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು. ಕೊಡಗು ಜಿಲ್ಲೆಯಾದ್ಯಂತ ಪ್ರವಾಸಿ ಸ್ಥಳ ಇರಬಹುದು ಮತ್ತೆ ಜನಗಳು ಹೆಚ್ಚು ಸೇರುವಂತಹ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದಕ್ಕೆ 2025ರ ಮೊದಲ ದಿನವನ್ನ ಆಚರಣೆ ಮಾಡೋದಕ್ಕೆ ಪ್ರವಾಸಿಗರ ದಂಡೆ ಹರಿಬರ್ತ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು. ಶರ್ಮಿತಾ,
ಫೈನ್, ಥ್ಯಾಂಕ್ ಯು ಮುನಿರಾಜು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು ಗುರುರಾಜ್, ಹಾಗೇನೆ ಥ್ಯಾಂಕ್ ಯು ಅರುಣ್ ಕುಮಾರ್ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಕ್ಕೆ.